ಏ ಸುದೀಪ್ ಸರ್ ಹಿಂಗಂದ್ರಲ್ಲ ಅವಂಗ ಒಂದು ಸ್ವಲ್ಪ ಬುದ್ಧಿ ಬರಲಿ. ಹಾಂ ಸರ್ಲ್ಲ ಅವ್ರು ಅವ್ರು ಹೇಳಿದ ಮಾತು ಒಳ್ಳೇದ, ಸರ್ ಹೇಳಿದ ಮಾತು ಒಳ್ಳೇದ, ಹಿಂಗೆ ಯಾವಾಗೂ ಮಾತಾಡ್ಬೇಡಪ್ಪ ಅಂತ ಹೇಳಿದ ಖರೆ. ಅದು ಸರ್ ಅನ್ನೋದು ಖರೇನ ಇರಲಿ. ಏನು ಯಾಕಂದ್ರೆ ಗಾಂಚಾಲಿ ಅಂದ್ರೆ ಅದು ಅವರು ಇದಕ್ಕೆ ಸ್ಟೇಟಸ್ಗೆ ಸರಿಯಾಗಲ್ಲ. ಈಗ ಹಳ್ಳಿ ಒಳಗೆ ಹುಡುಗರು ಇರ್ತಾರೆ ನೋಡ್ರಿ, ಅವ್ರ ಸ್ಟೇಟಸ್ಸೇ ಬೇರೆ, ಅವ್ರ ಸ್ಟೇಟಸ್ಸೇ ಬೇರೆ. ಗಾಂಚಾಲಿ ಅನ್ನೋ ಪದ ಸ್ವಲ್ಪ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಸಹಜವಾಗಿ ನಿಮ್ಗೆಲ್ರಿಗೂ ಒಂದು ಕುತೂಹಲವಿದ್ದೇ ಇರುತ್ತೆ, ಎಲ್ಲಿದ್ದೀನಿ, ಯಾವ ಊರಲ್ಲಿದ್ದೀನಿ ಅಂತ. ನೀವೆಲ್ಲರೂ ಅಕ್ಕರೆಯಿಂದ ಪ್ರೀತಿಸೋ, ನೀವೆಲ್ಲರೂ ಕೂಡ ಅಭಿಮಾನದ ಸುರಿಮಳೆ ಗರಿಯೋ, ಜೊತೆಗೆ ನೀವೆಲ್ಲರೂ ಅವರ ಹಾಡುಗಳನ್ನು ಕೇಳಿ ಆನಂದಿಸುವ ಹನುಮಂತು ಅವರ ಊರಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಹಾವೇರಿ ಡಿಸ್ಟಿಕ್ ಸವಣೂರು ತಾಲೂಕು ಚಿಲ್ಲೂರಿನ ಬಡ್ನಿ ಗ್ರಾಮ. ಒಂದು ಸರಳ ಸುಂದರವಾದಂಥ ಮನೆ, ಅಪಾರ ಅಭಿಮಾನಿಗಳನ್ನು ಗಳಿಸಿರೋ ಹನುಮಂತು ಅವರ ಪುಟ್ಟ ಗುಡಿ ಅಂತಲೇ ಕರೀಬೋದು. ಅವರ ತಂದೆ ತಾಯಿ ನೀವು ನೋಡ್ಬೋದು, ಪ್ರತಿನಿತ್ಯ ಕುರಿ ಕಾದು ಬಂದು ಬಡತನದ ಬೇಗೆಯಲ್ಲಿ ಬಂದಿರತಕ್ಕಂಥ ಎರಡು ಜೀವಗಳು ಇವತ್ತು ಇವರು ಹೆತ್ತಿರ್ತಕ್ಕಂಥ ಆ ಒಂದು ಪುಟ್ಟ ಜೀವ ಇವತ್ತು ಇಡೀ ಕರ್ನಾಟಕದಲ್ಲಿ ಕೋಟ್ಯಂತರ ಅಭಿಮಾನಿಗಳನ್ನು ಸಂಪಾದಿಸಿರ್ತಕ್ಕಂಥ ಜೀವ. ಅವರ ಮನೆ ಎದುರು ಅವರ ಬೀದಿಯನ್ನು ನೀವು ನೋಡ್ಬೋದು, ಎಷ್ಟು ಸಿಂಪಲ್ಲಾಗಿ ಸರಳವಾಗಿರ್ತಕ್ಕಂಥ ಬೀದಿ. ಮನೆಯ ಮುಂದೆ ಅವರ ತಂದೆಯವರು ಕುಡುಗೋಲು ಹಿಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಹಾಗೆ ಅದೇ ಮುಗ್ಧ ಭಾವದಿಂದ ತನ್ನ ಮಗ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಮಗನನ್ನು ಕೂಡ ಹಾಗೆ ಅಕ್ಕರೆಯ ಭಾವದಿಂದ ಪ್ರೀತರಾಗಿ ನೋಡ್ತಾ ಇದ್ದಾರೆ. ಇವತ್ತು ಅವ್ರ ಮನೆಗಿದ್ದೀನಿ. ಹನುಮಂತು ಸಂಪಾದಿಸಿರೋ ದುಡ್ಡಲ್ಲ, ಅವರು ಸಂಪಾದಿಸಿರೋದು ಏನು, ನಿಮ್ಮೆಲ್ಲರ ಪ್ರೀತಿ, ಜೊತೆಗೆ ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಕೊಡುಗೆಯಾಗಿ ಹಾರ ಶಾಲು, ಇಷ್ಟೇ ಅವರು ಸಂಪಾದಿಸಿರೋದು ಅನ್ನೋದಕ್ಕೆ ಸಾಂಕೇತಿಕವಾಗಿ ಇವತ್ತು ಅವ್ರ ಮನೆ ಇದೆ. ಇದನ್ನು ನಾನು ತೋರಿಸ್ತೀನಿ, ಅವ್ರ ತಂದೆ ತಾಯಿ ಇಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ವೀಕ್ಷಕರೇ ಬನ್ನಿ, ನೀವೆಲ್ಲರೂ ಪ್ರೀತಿಸೋ ಹನುಮಂತು ಅವರ ಮನೆ ಇದು ನೋಡಿ. ಇದೇ ಪುಟ್ಟ ಮನೆ, ಮನೆಗೆ ಯಾವುದೇ ಹೆಸರು ಇಲ್ಲ. ನೀವು ಈ ಉತ್ತರ ಕರ್ನಾಟಕದ ಮನೆಗಳನ್ನು ನೋಡಬೇಕಾದ್ರೆ ನಿಮಗೆಲ್ಲರಿಗೂ ಕೂಡ ಅದೇ ರೀತಿಯಾದಂಥ ಒಂದು ಕುತೂಹಲ ಸಹಜವಾಗಿರುತ್ತೆ. ಉತ್ತರ ಕರ್ನಾಟಕದ ಮಂದಿಗೆ ಪ್ರೀತಿ ಜಾಸ್ತಿ, ಮಾತು ಜಾಸ್ತಿ, ಅವರಿಗೆ ಅಹಂಕಾರ ಇರೋದಿಲ್ಲ, ಕೋಪ ಇರೋದಿಲ್ಲ, ಮುನಿಸು ಇರೋದಿಲ್ಲ, ಸೊಕ್ಕು ಇರೋದಿಲ್ಲ. ಅಷ್ಟೇ ಪ್ರೀತಿಯಿಂದ ಮಾತನಾಡೋ ತಂದೆ ತಾಯಿಗಳವರು. ನಾವು ಬಂದಾಗ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸಿದ್ರು. ವೀಕ್ಷಕರೇ, ಇದು ಹನುಮಂತು ಅವರ ಮನೆ. ನೀವು ಅವ್ರ ಮನೆಯನ್ನು ಸುಮ್ಮನೆ ಕೂಲಂಕುಷವಾಗಿ ನಾನು ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತೀನಿ. ನೀವೆಲ್ಲರೂ ಅವ್ರ ಹಾಡುಗಳನ್ನು ಕೇಳ್ತಾ ಇರ್ತೀರ, ಅವರ ಹಾಡುಗಳ ಗುನುಗ್ತಾ ಇರ್ತೀರ. ನೋಡಿ, ಅವರ ಮನೆಯ ಮುಂದೆ ಸೋಕೇಶ್ ಪೂರ್ತಿ ಸಂಪೂರ್ಣವಾಗಿ ತುಂಬಿ ಹೋಗಿಬಿಟ್ಟಿದೆ, ಪ್ರಶಸ್ತಿಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಒಂದು ಅಪ್ಪು ಅವರ ಫೋಟೋ ಇದೆ, ಜೊತೆಗೆ ಭಾಳಷ್ಟು ಅಭಿಮಾನಿಗಳು ಹೋದ ಕಡೆ ಬಂದ ಕಡೆ ಕೊಡ್ತಕ್ಕಂಥ ಎಲ್ಲ ಗಿಫ್ಟ್ಸ್ಗಳನ್ನು ಕೂಡ ಅವ್ರ ಮನೇಲಿ ಇಡಲಿಕ್ಕೂ ಕೂಡ ಜಾಗವಿಲ್ಲದಂತೆ ಎಲ್ಲವನ್ನು ಕೂಡ ಅಲಂಕಾರವಾಗಿ ಜೋಡಿಸಿದ್ದಾರೆ. ಹನುಮಂತು ಜೋಡಿಸಿರೋದು ಇದೆ. ಭಾಳಷ್ಟು ಜನ ಹೇಳ್ತಾರೆ ಹನುಮಂತು ಅವರು ಕೋಟ್ಯಾಧೀಶ್ವರರಂತೆ, ಲಕ್ಷಾಧಿಪತಿಗಳಂತೆ, ಅಷ್ಟು ಅರಮನೆ ಕಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ಯಾಕೆ ಅಂದರೆ ಅವರು ಈಗಲೂ ಕೂಡ ಅಷ್ಟೇ ಬಡತನವಾಗಿ ತುಂಬ ಸರಳವಾಗಿ ಬದುಕ್ತಾ ಇರ್ತಕ್ಕಂಥ ಕುಟುಂಬ ಇದು. ನೀವೆಲ್ಲರೂ ಕೂಡ ಸುಮ್ಮನೆ ಈ ಊಹಾಪೋಹಗಳನ್ನು ಬಂದು ಯಾರೋ ಒಬ್ಬರು ಬಂದು ವೀಡಿಯೋಗಳನ್ನು ಮಾಡಿಕೊಂಡು ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡ್ತಿರಲ್ಲ, ಅದೆಲ್ಲವೂ ಕೂಡ ಶುದ್ಧ ಸುಳ್ಳು. ನೀವೆಲ್ಲರೂ ಕೂಡ ಈಗ ಬಿಗ್ ಬಾಸ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ, ಹನುಮಂತು ಅವರ ಇನ್ನೋಸೆಂಟ್ನ ಹೊಗಳ್ತಾ ಇದ್ದೀರಾ, ಅವರಿಗೆ ಓಟನ್ನು ಹಾಕಿ ಗೆಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಆ ಹನುಮಂತು ಅವರ ಸೌಜನ್ಯ ಎಷ್ಟಿದೆ, ಮುಗ್ಧತೆ ಎಷ್ಟಿದೆ, ಅವರ ಒಂದು ಆ ಒಳ್ಳೆ ಗುಣಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಹೇಳಲೇಬೇಕು. ಜೊತೆಗೆ ಈ ಊರಿನ ಗ್ರಾಮಸ್ಥರನ್ನು ಕೂಡ ಮಾತನಾಡಿಸ್ತೀನಿ. ಅವರಿಗೆ ಹನುಮಂತು ಅವರು ಕಂಡ ಬಗೆ ಹೇಗೆ, ಅವರು ನೋಡಿರೋ ಹನುಮಂತು ಹೇಗೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತೀನಿ. ನೋಡಿರಿ, ಇವೆಲ್ಲವೂ ಕೂಡ ಸಮಾರಂಭಗಳಿಗೆ ಹೋದಾಗ ಪ್ರತಿ ಸಮಾರಂಭದಲ್ಲೂ ಕೊಟ್ಟಿರೋದು. ಜೊತೆಗೆ ಫಸ್ಟ್ ರನ್ನರ್ ಅಪ್, ಅದು ಕೂಡ ಸರಿಗಮಪ ಸೀಸನ್ನಲ್ಲಿ ಫಸ್ಟ್ ರನ್ನರ್ ಅಪ್ ಆದಾಗ ಕೊಟ್ಟಿರ್ತಕ್ಕಂಥದ್ದು 2019ರಲ್ಲಿ. ಹನುಮಂತು ಅವರು ತುಂಬ ಇಷ್ಟಪಡೋ ದೇವಸ್ಥಾನ ಒಂದಿದೆ ಇಲ್ಲಿ, ಅಲ್ಲಿಗೂ ಕೂಡ ನಾನು ದ್ಯಾಮವ್ವ ದೇವಿ ದೇವಸ್ಥಾನ, ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಯಾವಾಗಲೂ ಕೂಡ ದ್ಯಾಮಮ್ಮನ ಮೇಲೆ ಒಂದು ಹಾಡನ್ನು ಹೇಳ್ತಾ ಇರ್ತಾರೆ ಅವರು. ಅದು ಸ್ವಲ್ಪ ಭಾಳ ಪ್ರೀತಿ, ತಮ್ಮ ಊರಿನ ದೇವಸ್ಥಾನ ಅಂತ. ಹಾಗಾಗಿ ಆ ಹನುಮಂತು ಅವರು ತುಂಬ ಪ್ರೀತಿಸೋ ಆ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲ ಜನರನ್ನು ಕೂಡ ಮಾತನಾಡಿಸಿ ಅವ್ರು ಗೆಲ್ಲಬೇಕು ಅಂತ ನೀವೆಲ್ಲರೂ ಕೂಡ ಹಠ ತೊಟ್ಟಿದ್ದೀರಲ್ಲ, ಅದಕ್ಕೆ ಜನರ ಅಭಿಪ್ರಾಯವೂ ಕೂಡ ಹೇಗಿದೆ, ಅದು ಹುಟ್ಟೂರಿನಲ್ಲಿ ಅನ್ನೋದು ಕೂಡ ಮಾತಾಡಿಸೋ ಪ್ರಯತ್ನ ಮಾಡೋಣ. ಇಲ್ಲೆಲ್ಲ ಸಣ್ಣ ಪುಟ್ಟ ಚಿಲ್ಟರಿ ಪಲ್ಟರಿಗಳಿದ್ದಾವೆ. ಅವ್ರ ಅಪ್ಪಾಜಿ ಇದೆ, ಬನ್ನಿ ಯಜಮಾನ್ರೆ ಕೂತ್ಕೊಳ್ಳಿ. ಯಜಮಾನ್ರೆ ನಮಸ್ತೆ. ಬೆಂಗಳೂರಿನಿಂದ ಇಲ್ಲಿವರೆಗೂ ಹನುಮಂತನ ಹುಡ್ಕೊಂಬರ್ಲಿಕ್ಕೆ ಅನೇಕ ಕಾರಣಗಳಿದೆ. ಯಾಕೆಂದರೆ ಹನುಮಂತವರು ಆಡ್ತಾ ಇರೋದೇ ಹಾಗೆ, ಅದೇ ಮುಗ್ಧತೆ, ಅದೇ ಪ್ರೀತಿ, ಎಲ್ಲೂ ಕೂಡ ಕಪಟ ಇಲ್ಲ, ಮೋಸ ಇಲ್ಲ, ಅನ್ಯಾಯ ಅನ್ನೋದು ಗೊತ್ತೇ ಇಲ್ಲ. ನಿಮಗೇನು ಅನ್ಸುತ್ತೆ ಹನುಮಂತು ಅಂದ ತಕ್ಷಣ? ನಮಗೆ ಚಲೋ ಅನ್ನಿಸ್ತೈತ್ರಿ. ಎಲ್ಲರೂ ಚಲೋ ಅರ, ಎಲ್ಲರೂ ಆಡಕತ್ಯಾರಿ, ಎಲ್ಲರೂ ಚಲೋನ. ಆದ್ರೆ ನಮಗೂ
ನಮಗೂ ಒಟ್ಟು ಸ್ವಲ್ಪ ಅನ್ನೋದು ಚಲೋ ಆಡಾಕತ್ಯಾರ ಅಂತೇಳಿ ನಮ್ಗೆ ಒಟ್ಟು ಮನಸ್ಸು ಆಗಕತ್ತೈತಿ. ಎಲ್ಲಾರು ಆಡೋರು ಎಲ್ಲಾರು ನಮ್ಮ ಮಕ್ಕಳ ನಮ್ಮ ಅಣ್ಣ ತಮ್ಮಗಳ ಎಲ್ಲಾರು ಚಲೋ ಆಡ್ತಾರೆ ರೀ. ಚಲೋ ಆಡ್ತಾರೆ. ಜೊತೆಗಿರೋರು ಈಗೆಲ್ಲ ಮನೇಲಿ ಟಿವಿ ನೋಡ್ತಿರ್ತೀರಿ, ಯಾರೋ ಜೊತೆಗಿರೋರು ಹನುಮಂತು ಬಗ್ಗೆ ಬೈದಾಗ ಏನೋ ಒಂದು ಸಿಟ್ಟು ಮಾಡಿದಾಗ ನಿಮಗಿಲ್ಲಿ ಏನು ಅನ್ಸುತ್ತೆ? ಅಯ್ಯೋ ನನ್ನ ಕಂದಮ್ಮ ಅವ್ರ ಹತ್ರ ಬೈಸ್ಕೊಂತ ಇದೆಯಲ್ಲ ಅಂತ ಎಲ್ಲಾರ ಬೇರ್ರಿ. ಮತ್ತೆ ಏನು ಮಾಡ್ಬೇಕ? ನಾವು ಅಡಿಗೆ ಬಾಳೆದಾರ ಇದ್ದಂಗೆ ಅದೀವಿ, ಕುರಿ ಪರಿ ಕಾಯ್ಕೊಂತ ಬೇರೆ ಇದ್ದಾರೆ ಹೂನ್ಯಪ್ಪ ಅನ್ಕೊಂತ ಹೋಗೋರಿ ನಾವು ಅಡಿಗೆ ಬಾಳೆದಾರ್ರಿ. ನಾವು ರೈತರ ಭೂಮಿಯಾಗ ಮೇಸೋರು ಅಲ್ಲೇ ಮತ್ತು ಬೇದಾಡ್ತಾರಲ್ರಿ, ಇಲ್ಲೇ ಹೊಲದಂತೇಳಿ ಬರಬೇಡ, ಹೊಡಿಬೇಡ, ಇಲ್ಲಿ ಯಾಕೆ ಮೇಸಾಕೆ ಬರ್ತೀರಿ, ಹಿಂಗೆ ಅಂತಾರಲ್ಲ, ಹಂಗೆ ಅವ್ರ ದಿವಸ ನಮ್ಗೆ ಮಾಮೂಲಿ ಅವ್ರು ರೈತರು ಅಂತಂದ್ರೆ ಅವ್ರು ಹೊಡಿದ್ರು ಸತ್ಗೆ ಅವ್ರು ಎದಿ ಮೇಲೆ ಆದರೂ ಯಪ್ಪ ಹೊಕ್ಕಿವ್ರಿ ಅಂತೇಳಿ ಅಡ್ಡಾಡವ್ರಿ ನಾವು. ನೋಡ್ರಿ ಇದು ಆ್ಯಕ್ಚುಲಿ ನೋಡು ಬಡವನ ಸಿಟ್ಟು ದವಡೆಗೆ ಮೂಲ ಅಂತಾರಲ್ಲ, ಯಾಕೆ ನಾವು ಯಾವಾಗಲೂ ತಗ್ಗಿ ಬಗ್ಗೆ ನಡೆಯೋರು ನಾವು ಹಂಗೆ ಇರ್ತೀವಿ ಅಂತ. ಹೌದ್ರಿ, ನಾವು ಹಂಗೆ ಇರೋವ್ರಿ. ನಾವು ಅವ್ರು ಎಷ್ಟು ಸಿಟ್ಟು ಮಾಡಿದ್ರು ರೈತರ ಕೂಟಾಗಿ ನಾವು ಸಿಟ್ಟು ಮಾಡಂಗಿಲ್ರಿ. ಅವರು ನಮಗೆ ಎಷ್ಟು ಈಗ ಮತ್ತು ನಾವು ಅವ್ರ ಕೂಟಾಗಿ ನಾವು ಮಾರಿ ಕಟ್ಕೊಂಡಿವಿ ಅಂತಂದ್ರೆ ನಾವು ಬಾಳೆ ಮಾಡೋದು ಹೆಂಗೆ ರೀ ಬಡವ್ರು. ನಾವು ಅವ್ರ ಭೂಮಿಯಾಗನ ಅಡ್ಡಾಡೋದು, ಅವ್ರು ನಮ್ಮ ಭೂಮಿಯಾಗ ಅಡ್ಡಾಡಬೇಡ್ರಿ ಅಂತಾರೆ ಅವರು. ಈಗ ಅವ್ರಿಗೆ ನಾವು ಇದಾಗದಲ್ರಿ. ನಾವು ಅವ್ರು ಎಷ್ಟು ನಮಗೆ ರೈತರು ಅದಾರ ನಮ್ಗೆ ಅಷ್ಟು ಚಲೋನ ರೀ, ನಮಗೆ ಚಲೋನ. ನಮಗೆ ಬೇದ್ರು ಅಷ್ಟು ನಮಗೆ ಲಾಭನ. ರೈತರು ಎಷ್ಟು ಬೇಯ್ತಾರೆ ಅಷ್ಟು ನಮ್ಗೆ ಲಾಭನ. ಯಾಕೆ ಅವ್ರು ಇದ್ದಲೇ ನಾವು ನಮ್ಮ ಆಸ್ತಿ ಇಲ್ರಿ. ಕುರಿಮರಿ ಅದಾವು, ಅವ್ರ ಭೂಮಿಯಾಗನ ಅಡ್ಡಾಡ್ರ, ಅವ್ರು ಅಲ್ಲೇ ಮೇಸೋರು. ನಾವು ಹಂಗೆ ಬಂದುಬಿಟ್ಟಿವ್ರಿ. ನಾವು 6 ವರ್ಷ ಬರೀ ಹೊಟ್ಟೆ ಕುಳಿಗೆ ದುಡ್ಕೊಂತ ಬಂದುಬಿಟ್ಟಿವಿ. ಒಂದು ರೀತಿ ಮ್ಯಾಗನ ಬಂದುಬಿಟ್ಟಿವಿ. ಹೆಂಗದೀವಿ ಹಂಗೆ ಅದೇವ್ರಿ ನಾವೇನು ಫರಕಿಲ್ಲ ಯಪ್ಪ. ಈ ಬಿಗ್ ಬಾಸಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಎಲ್ರಿಗೂ ಗೊತ್ತಿತ್ತ ಇವತ್ತು ನಾಳೆ ಹೋಗ್ತದಾರಂದ್ರೆ ಇವತ್ತು ಗೊತ್ತಾಯ್ತು ಅನ್ಕೋತೀನಿ ನಾನು ನಿಮಗೆ? ನಮಗೆ ಗೊತ್ತಿಲ್ರಿ. ಅವನ ಹೇಳಿ ಅಂತಂದ ಅವ ಹೋಗಿದ್ದಷ್ಟು ಹೋದಾಗ ಗೊತ್ತ್ರಿ, ನಮಗೇನು ಗೊತ್ತಿದ್ದಿರಕಿಲ್ಲ. ನಾ ಹೋಗಿ ಬರ್ತೀನವ ಅಂಥೇಳಿ ನಮ್ಗೆ ಹೇಳಿ ಹೋದ್ರಿ. ನಮ್ಗೆ ಕೈಕಾಲು ಬಿದ್ದು ಹೊಕ್ಕಿನಂತಂದ ನಮ್ಮನ್ನು ಕರ್ಕೊಂಡು ಹೋದ್ಯಪ್ಪ. ನೋಡಿ ನಾವೀಗ ಮನೆಗೆ ಬರೋ ಹೊತ್ನಾಗೂ ಕೂಡ ಆಗಲೇ ಸಂಜೆ ಆಗಿತ್ತಾಗಲೇ ಸೂರು ಮುಳುಗಾಕತ್ತಾನ. ನೀವು ಈಗಿನೂ ಬಂದ್ರಿ ಕುರಿ ಕಾತ್ಕೊಂಡು, ಈಗಿನೂ ಬಂದ್ರಿ. ಅಮ್ಮ ಅದ ಅಂತ ಫುಲ್ ಸುಸ್ತಾ ಬಂದಾರ ಅವರು. ಈಗಿನೂ ಖಾಲಿ ನೀರು ಕೊಟ್ಟಿನಿ ಅಂತ. ಒಟ್ಟು ಎಷ್ಟು ಕುರಿ ಅದಾವ ನಿಮ್ಮ ಇದ್ರಾಗ ಅಂತ? ನಮ್ಮ ಒಂದು 50 ಅದಾವಪ್ಪ. ಅವ್ರು ಇವ್ರು ವರ್ಷ ಕಾಯ್ತೀವಿ, 50 ಅದಾವು ಅದಾವ್ರಿ. ನೀವೇ ಆಡ್ಸ್ಕೊಂಡು ಹಂಗೆ ಸಂಜೆ ಒಳ್ಳೆ ಹೋಕ್ಕಿವಿ ರಾತ್ರಿ ಸಂಜೆ ಮುಂದೆ ಹೋಕ್ಕಿವಿ, ಮುಂಜಾನೆ ಬರ್ತೀವಿ, ಮುಂಜಾನೆ ಹೋಕ್ಕಿವಿ, ಮತ್ತು ಕುರಿಗೆ ಹೋಕ್ಕಿವಿ, ಮತ್ತು ಇರ್ಬೇಕಲ್ರಿ ಅಲ್ಲಿ. ನೋಡಿ ಸುದೀಪ್ ಸರ್ ಅವರಿಗೆ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಹನುಮಂತ ಅವರಿಗೆ ಒಂದಿಷ್ಟು ಕೋಟು ಡ್ರೆಸ್ ಎಲ್ಲ ಕೊಟ್ಟರು. ಅದು ನೀವು ನೋಡಿದ್ರಿ ನಾವು. ಭಾಳ ಚಲೋ ಆತ. ನಾವು ನೀ ಜಳಕ ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಸರ್ ನಮ್ಗೆ ಹಿಂಗ್ರಿ ನಾವು ಭಾಳ ಜಳಕ ಮಾಡ್ಬೇಕಪ್ಪ ನೀನಂತ ಅರಿಬಿ ಅಂದ್ಗಟ್ಟೆ ಸುದೀಪ್ ಸರ್ ಸಂದು ಕೊಟ್ರಿ. ನಮ್ಗೆ ಭಾಳ ಖುಷಿ ಆತ. ನಮ್ಮ ಬಡವ್ರ ಮೇಲೆ ಎಷ್ಟು ಆಶೀರ್ವಾದ ಅದಾರ ಅವರು ಎಷ್ಟು ಇದು ಅದಾರ ಅಭಿಪ್ರಾಯ ಒಗಾತಿರ್ರಿ ಅಂಥೇಳಿ ಅವ್ರು ಎಷ್ಟು ಚಲೋ ಇರ್ರಿ ಅಂಥೇಳಿ. ಇಲ್ಲ, ಯಾಕಂದ್ರೆ ಅದು ಹೆಂಗಾಯ್ತು ಅಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಅವ್ರು ಭಾರಿ ದುಬಾರಿ ಬಟ್ಟೆ ಹಾಕ್ತಾರ, ದುಬಾರಿ ಅವ್ರ ಡ್ರೆಸ್ ಹಾಕ್ತಾರ ಅಂತ ಹೇಳಿದಕ್ಕೆ ಆಯ್ತು ನಾವು ಹನುಮಂತಗೂ ಕೊಡೋಣ ಅಂತ ಹೇಳಿ ಲೆಕ್ಕಾಚಾರದಾಗ ಕೊಟ್ಟರು ಅವರು. ಅವರು ತಂದು ಕೊಟ್ಟಾರ್ರಿ. ಅವ ಏನು ಉಪಜೀವನ ಮಾಡ್ತಾನ ಅರ್ಬಿ ಅದ ಉಪಜೀವನ ತಂದು ಕೊಟ್ಟಾರ್ರಿ ಸರ್. ಲಪಾಟಿ ಅಂಗಿ ಅವು ಏನು ತೊಡ್ತಾನ ಅದನ್ನ ತಂದು ಕೊಟ್ಟಾರ್ರಿ. ಅವರು ಚಲೋವ ಅದಾವು, ಚಲೋವ ತಂದು ಕೊಟ್ಟಾರ. ಅವನ್ನ ಉಡ್ತಾನ ಅವನ್ನ ತಂದು ಕೊಟ್ಟಾರ ಪಾಪ ಅವರು. ಮತ್ತು ಪ್ಯಾಂಟ್ ಗಿಂಟ್ ಭಾಳ ತೊಡಂಗಿಲ್ರಿ ಅವ. ಒಳ್ಳೆ ಬಂದ್ಮೇಲೆ ಮತ್ತೆ ಇಲ್ಲಿಗೆ ಬರ್ತಾರೆ ಮನೆಗೆ. ಎಲ್ಲರೂ ಬೆಂಗಳೂರಾಗ ಎಲ್ಲರೂ ಮನೆ ಮಾಡ್ಕೊಂಡ್ರ ಹನುಮಂತ ಬರ್ತಾರೆ ಇಲ್ಲೇ ಬರ್ತಾರೆ. ಎಲ್ಲಿ ಇರ್ತಾರೆ ಇಲ್ಲೇ ಬರ್ತಾರೆ. ಇಲ್ಲೇ ಬರ್ತಾರೆ, ಇಲ್ಲೇ ಇರ್ತಾರೆ ರೀ. ಮತ್ತೆ ಏನಾರ ಕಾರ್ಯಕ್ರಮಗಳಿದ್ರೆ ಮತ್ತೆ ಹೋಗೋದು, ಮತ್ತೆ ಅದೇ ಮತ್ತೆ ನಿಮ್ಮ ಜೊತೆಗೆ ಹೆಣ್ಣ ಕುರಿ ಬರ್ತಾನೆ ರೀ. ಮನೆಗೆ ಬರೋದು, ಕುರಿಗೆ ಬರೋದು, ಮರಿ ಕುಡಿಸೋದು. ನಮ್ಮ ಅಭಿಪ್ರಾಯ ಏನೈತಿ ಅದನ್ನ ಮಾಡ್ತಾನೆ ರೀ. ಅದನ್ನ ಮಾಡ್ತಾನೆ. ಅಲ್ಲ ನೀವು ನೋಡಿ, ಮುಗ್ಧತೆ ಅನ್ನೋದಕ್ಕೆ ರಿಯಾಲಿಟಿ ಅನ್ನೋದಕ್ಕೆ ಇದೇ ವಾಸ್ತವ. ನೀವೇನಾದ್ರೂ ಒಳ್ಳೆ ಏನಾದ್ರು ಬೆಂಗಳೂರು ಬಿಲ್ಡಿಂಗು ಆ ಮಜಬೂತು ಆ ಒಂದು ಮಜಾಕ್ ನೋಡಿದ್ರೆ ವಾಪಸ್ ಬರೋದೇ ಇಲ್ಲಕ ಭಾಳ ಜನ ಅಂದ್ರೆ ಮನೆಯೇ ಮರ್ತು ಬಿಡ್ತಾರೆ. ಬಟ್ ಹನುಮಂತವ್ರು ಮತ್ತೆ ನೋಡ್ರಿ ಇಲ್ಲೇ ಮತ್ತೆ ಅದೇ ಕುರಿ ಕಾಯಕ್ಕೆ ನಿಮ್ಮ ಸಂಗಡನ ಬರ್ತಾರಂದ್ರೆ ಕೇಳ್ತಾನ ಬಹುಕನ್ರಿ. ಕುರಿ ನೋಡ್ತಾನ, ಹೋಗಿ ಮರಿ ಕುಡಿಸಿ ಬರ್ತಾನ. ಅವು ಯಾವ್ಯಾವ ಕುರಿ ಮರಿ ಉಪವಾಸ ಅದಾವು ಮರಿ ಕುಡಿಸಿ ಬರ್ತಾನ್ರಿ. ಎಲ್ಲ ಮಾಡಿ ಬರ್ತಾನ್ರಿ. ಅವ ಯಾರ ಕೂಟಾಗ ಜಗಳ ಆಡಕ್ಕೆ ಹೋಗೋದಲ್ಲ, ಯಾರ ಕೂಟಾಗ ನ್ಯಾಡಕ್ಕೆ ಹೋಗೋದಲ್ಲ. ನಮಗೂ ಏನೇನು ಅನ್ನೋದಲ್ರಿ ಅವ. ಏನು ಅನ್ನಂಗಿಲ್ಲ ಅಷ್ಟು ಅಭಿಪ್ರಾಯ.
ಅಭಿಪ್ಪ ಊಟ ಮಾಡಿದ್ರೇನು ಬಿ ಊಟ ಮಾಡಿದ್ರೇನಪ್ಪ ಅಂತಾನ. ಹ್ಞೂನಪ್ಪ ಊಟ ಮಾಡಿದ್ವಿ, ನೀವು ಊಟ ಮಾಡಬಾರಪ್ಪ ಅಂತಾನೆ. ಊಟ ಮಾಡ್ರಿ ನೀವು ಮಾಡ್ರಿ ನಾನು ಮಾಡ್ತೀನಿ ಅಂತಾನ. ಅದು ಹೆಂಗಿರ್ತೆ ಹಂಗೆ ಹುಡ್ರು ಕುಟಾಗಿ ಹುಡ್ರು ಒಟ್ಟ ಕೆಟ್ಟ ಬೇಗಳ ಅಂತಾವ್ ಏನಿಲ್ಲ ಬಿಡ್ರಿ, ಅದು ನಮಗೆ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಕಳ್ಳ ಸುಳ್ಳ ಮಾಡೋರಾದ್ರೆ 3 ದಿನ ಸಾಕು. ಈ ಬಿಗ್ ಬಾಸ್ ಮನೆ ಒಳಗೆ ಐತಲ್ಲ, ನೀವು ನೋಡಕತ್ತೀರೇನು ಡೈಲಿ? ನೋಡ್ತೀವಿ ಒಟ್ಟು ಅಡ್ಡಾಡಿ ಬರ್ತೀವಲ್ಲ. ಒಂದು ಸ್ವಲ್ಪ ನೋಡಿದ್ರೆ ದೌಡ ಹತ್ತದಲ್ಲಲ್ರಿ, ಅದು ಒಟ್ಟು ಸ್ವಲ್ಪ ಹೊತ್ತಾಗಿ ಹತ್ತೀವಿ. ಒಟ್ಟು ಹಾಂಗೆ ಒಟ್ಟು ಅಡ್ಡಾಡಿ ಬರ್ತೀವಿಲ್ಲ, ಮಕ್ಕೊಂಬಿಡ್ತೀವಿ. ನಿದ್ದೆ ಬರ್ತಾವ್ರಿ. ಭಾಳ ಖುಷಿ ಆಗಕತ್ತೈತಿ. ಇನ್ನೊಂದು ಮೊನ್ನೆ ಪ್ರಸಂಗ ನಡೀತು, ಏನೋ ಸುದೀಪ್ ಸರ್ ಏನೋ ಮಾತಾಡ್ಬೇಕಾದ್ರೆ ಇವು ಸ್ವಲ್ಪ ಹನುಮಂತ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ಬಿಟ್ರು. ಒಂಚೂರು ಕ್ವಾಪದಾಗ ಹೇಳಿದ್ರು. ಇಡೀ ಕರ್ನಾಟಕದ ಹನುಮಂತ ಅವ್ರ ಅಭಿಮಾನಿಗಳದಾರಲ್ಲ ಎಲ್ಲರೂ ಕಮೆಂಟ್ ಮಾಡಕತ್ಬಿಟ್ರು ಸುದೀಪ್ ಸರ್ಗೆ, ಹನುಮಂತ ಅವ್ರ ಬಗ್ಗೆ ಹಿಂಗೆ ಮಾತಾಡಕತ್ತಿರಲ್ಲ, ಹನುಮಂತ ಅವ್ರಿಗೆ ಆ ಮನ್ಸು ಭಾರಿ ಒಳ್ಳೆನದಾನ, ಒಳ್ಳೆ ಚಲೋ ಅದಾನ ಅಂತ. ಏನು ಅನ್ಸುತ್ತೆ ಈ ಥರ ಪ್ರೀತಿ ಎಲ್ಲ ನೋಡಿದಾಗ? ನಮಗೂ ಚಲೋನ ಅನಿಸ್ತೀರಿ ಅದು. ಅಲ್ರಿ ಸುದೀಪ್ ಸರ್ ಹಿಂಗಂದ್ರಲ್ಲ, ಅವಂಗ ಒಂದು ಸ್ವಲ್ಪ ಬುದ್ಧಿ ಬರಲಿ. ಸರ್ಲ್ಲ ಅವ್ರು ಹೇಳಿದ್ದ ಮಾತು ಒಳ್ಳೇದ, ಸರ್ ಹೇಳಿದ ಮಾತು ಒಳ್ಳೇದ. ಹಿಂಗೆ ಯಾವಾಗೂ ಮಾತಾಡ್ಬೇಡಪ್ಪ ಅಂತ ಹೇಳಿದ್ರೆ ಅದು ಖರೆ. ಅದು ಸರ್ ಅನ್ನೋದು ಖರೇನ ಇರಲಿ, ಏನು ತಪ್ಪಲ್ಲ. ಅವರು ತಂದೆ ತಾಯಿ ಇದ್ದಂಗೆ ನಾವು ಹೆಂಗೆ ಜೋಪಾನ ಮಾಡಿವಿ ಹಂಗೆ ಜೋಪಾನ ಮಾಡಕತ್ತಾರಲ್ಲಿ ಅವರು. ಅವರು ಚಲೋ. ಅವ್ರ ಬುದ್ಧಿ ಹೇಳ್ಯಾರ ಅಂಥೇಳಿ ಅವ್ರಿಗೆ ನಮಗೇನು ಕೋಪಿಲ್ಲ. ನನ್ನ ಮಗ್ಗ ಬುದ್ಧಿ ಹಾಕಿದ್ರೆ ಸಣ್ಣವ ಇನ್ನೂ ಅವ್ರ ಸರ್ಗಳು ಬುದ್ಧಿ ಹಾಕೋದು ಹೆಂಗೆ ಕರೆಕ್ಟ್ ಅದ. ತಪ್ಪೇನೈತಿ ಅಂದ್ರೆ ಕೆಲವೊಬ್ರು ಏನಂತ ಹೇಳೋದು, ತಿಳಿ ಹೇಳಿದ್ರೆ ಏನು ತಪ್ಪೈತ? ಅವ್ರಿಗೆ ಅಷ್ಟು ಪ್ರೀತಿ ಇರಕ್ಕೆ ಬಟ್ಟೆ ತಂದು ಕೊಟ್ಟಾರ. ಈಗ ಒಂದು ಮಾತಂದ್ರೆ ಯಾಕೆ ನೀವು ತಿರ್ಗಿ ಬೀಳ್ತೀರಿ ಅಂತ. ನಾವು ಹಂಗೇನು ತಿಳಿದಿಲ್ರಿಪ್ಪ, ಚಲೋನ ಅದ. ಅವ್ರಿಗೇನು ಮಾತಾಡ್ಯಾರ ಅದು ಚಲೋನ. ಯಾಕೆ ಗುರುಗಳವ್ರು ಈಗ ನಾವು ಬೇಯಂಗಿಲ್ಲನ್ರಿ ಮಕ್ಕಳಿಗೆ. ಮತ್ತು ಹಂಗೆ ಬೇಯ್ದ ಬುದ್ಧಿ ಏನು ಹೇಳ್ತಾರಲ್ಲ ಅದು ಭಾಳ ಒಳ್ಳೆಯದು. ನಮಗೆ ಯಾರು ಹೆಚ್ಚಿಗೆ ಬೇಯ್ತಾರ ಅವ್ರ ಕೂಟಾಗೆ ಹೆಚ್ಚಿಗೆ ನಾವು ಇರೋದು, ಇದು ಒಂದು ಮಾತ್ರ ಸತ್ಯ. ನಮ್ಗೆ ಅವ್ರು ಏನು ಹಿರಿಯರು ಏನು ಬೇದ ಅನ್ನ ಹಾಕಿದ್ರಲ್ಲ, ಇದು ಅನ್ನನ ಬಹುದಿವ್ಸದ ನಮ್ಗೆ ಈಗ ಅನ್ಸಾಕತ್ತತಿ. ಹನುಮಂತ ಅವ್ರಿಗೆ ಆ ಮುಗ್ಧತೆ ಎಲ್ಲಿಂದ ಬಂತು ಅಂದರೆ ಅಪ್ಪ ಅಮ್ಮನಿಂದ ಬಂತು. ನೋಡಿ ನಿಮ್ಮ ಒಂದೊಂದು ಮಾತು ಕೂಡ ನಮಗೆ ಹೆಂಗೆ ಅನ್ಸುತ್ತೆ, ಒಂದು ಅಹಂಕಾರ ಇಲ್ದಂಗೆ ಯಾವ ರೀತಿ ಮಾತಾಡ್ತಾರಲ್ಲ. ನಮಗೇನು ಅಹಂಕಾರ ಇಲ್ಲಪ್ಪ. ನಾವು ಒಬ್ಬರ ಮನೆ ದುಡ್ಕೊಂತ ಬಂದಾರ, ಕಿರಿ ಮಾರಿ ದುಡ್ಕೊಂತ ಬಂದೀವಿ. ಕಿರಿ ಮಾರಿ ರೈತರ ಕೂಟಾಗಿ ಹಂಗದೀವಿ, ಸಾಹುಕಾರ ಕೂಟಾಗಿ ಯಪ್ಪ ಇಲ್ರಿ ಮತ್ತು ಇಷ್ಟು ಐತಿ ಮತ್ತು ಕೊಡ್ರಿ ಮಕ್ಕಳು ಉಪವಾಸ ಅದಾವ ಅಂತೇಳಿ ದುಡ್ಕೊಂತ ಬಂದೀವಿ. ಇಸ್ಕೊಂಡು ತಿಂದೇವಿ, ಕಳುಕು ಹಾಕು ಏನು ಮಾಡಿಲ್ರಿ ಅಪ್ಪ, ಇಸ್ಕೊಂಡು ತಿಂದೀವಿ. ಒಂದು ನಮಗೆ ಪುಣ್ಯದ ಫಲ ಐತೇನ ಏನು. ಈಗ ನಿಮ್ಮಂತಾರ ಏನು ಬರ್ತಾರಲ್ಲ ಈ ಊರು ಹೊರಗಲ್ ಮನೆಗೆ, ಅದ ನಮಗೆ ನನಗೆ ಹೊಲ ಬೇಡ ಮನೆ ಬೇಡ, ಒಂದ ಗೌರವ. ಏನು ನೀವು ಬರ್ತಿರಲ್ಲ ಇಲ್ಲೇನು ಇಷ್ಟು ಮಂದಿ ಹನುಮಂತೇಳಿ ಬರ್ತಾರಲ್ಲ, ಅದ ನಂದು ಆಸ್ತಿ. ಅವ್ರೇನು ಬಂದು ಹೋಗ್ತಾರಲ್ಲ, ನನ್ನ ಮನ್ಯಾಗ ಒಂದು ಕಪ್ ಚಾನಾರಾಗಲಿ ಒಂದು ಗುಟ್ಟಿಗೆ ನೀರು ಕುಡಿದು ಹೋಗ್ತಾರಲ್ಲ, ಅದ ಒಂದು ಆಸ್ತಿ ನಮಗೆ. ಅದ್ಭುತ ಅದ್ಭುತ. ಭಾಳ ಜನ ಹನುಮಂತ ಅವ್ರ ಮದುವೆ ನೋಡ್ಬೇಕು ಅಂತ ಭಾಳ ಜನಕ್ಕೆ ಅದೊಂದು ಒಂದು ಕುತೂಹಲ ಐತಿ. ನಿಮಗೆ ಯಾವಾಗ ಮದುವೆ ಏನಾದ್ರು ಪ್ಲಾನಿಂಗ್ ನಡೀತಾ ಇದೆಯಾ? ಏನಾದರೂ ಆ ಥರದ ವಿಷಯ? ಎಲ್ಲರೂ ಅವ್ರು ಏನು ಕೂಡಿ ಮಾಡ್ತಾರಲ್ಲ ಎಲ್ಲರೂ ಒಟ್ಟಿಂದ ಮಗ ನನ್ನ ಮಗ ಹಡ್ದೀನಿ ಜೋಪಾನ ಮಾಡೀವಿ. ಈಗೇನು ಕರ್ನಾಟಕ ತುಂಬ ನೋಡ್ತಾರಲ್ಲ ಅವ್ರದ ಮಗ ನಂದ ಮಗ ಅಂತ ನಾವೆಲ್ಲ. ಭಾಳ ಅನೇಕ ತಾಯಂದ್ರದ್ದು ಈಗ ಎಲ್ಲರೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಗೆದ್ರೆ ಹನುಮಂತನೇ ಗೆಲ್ಲೋದು ಅನ್ನೋ ಥರ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಅವ್ರು ಚೆನ್ನಾಗಿ ಆಡಕತ್ತಾರ. ಹ್ಞೂ ರೀ, ಅಭಿಪ್ರಾಯ ಯಪ್ಪ ಎಲ್ಲರೂ ಆಡಕತ್ಯಾರ.